ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ. ಸುರಮುನಿ ವಂದಿತ ದೇವ ವರಭಕ್ತ ಜನ ವರಭಾವ ಶಿವ ಶಂಭು ಪುತ್ರನೇ ಕಾವ. ಸುರಮುನಿ ವಂದಿತ ದೇವ ವರಭಕ್ತ ಜನ ವರಭಾವ ಶಿವ ಸಂಪುತ್ರನೇ ಕಾವ. ಆದಿ ಪೂಜಿತ ಅಮರ ವಂದಿತ ಆದಿ ಪೂಜಿತ ಅಮರ ವಂದಿತ. ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ. ಓಂ ನಮೋ ನಮೋ ವಿಘ್ನರಾಜ. ಶ್ರೀ ವಿನಾಯಕ ಕೃಪಾವಚನ ನಮನೇಕೆ, ಶ್ರೀ ವಿನಾಯಕ ಕೃಪಾವಚನ ನಮನೇಕೆ, ಆಂಜನೇಯಕ್ಕೆ, ಭೈರವೇಶ್ವರಕ್ಕೆ, 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 ಶನಿದೇವರಕ್ಕೆ, ಶ್ರೀ ಶ್ರೀ ಬಾಲಗಂಗಾಧರ ನಾಥಿಗೆ, ಶ್ರೀ ಶ್ರೀ ಬಾಲಗಂಗಾಧರ ಸ್ವಾಮಿಗೆ, ನಿರ್ಮಲನ ಸ್ವಾಮಿಗೆ. ಯಥಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜನ್ಯಃ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಯುಗೇ. ಓ ನನ್ನ ಭಾರತವೇ, ನಾನು ಮಾಯಾರೂಪಿ, ಧರಿತ್ರೆನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗು ಆಗಿರುವೆನು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲಿ ಒಂದಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳೇ ನಡೆಯುವವು. ಯಾವಾಗ ಧರ್ಮದ ಪತನವೋ ಅಧರ್ಮದ ಉದ್ಧಾರವಾಗುವುದು, ಆಗ ನಾನು ಈ ಜಗತ್ತಿನಲ್ಲಿ ಜನ್ಮಗ್ರಹಣ ಮಾಡುವೆನು. ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ ಇವ ನನ್ನ ಅವತಾರದ ಉದ್ದೇಶಗಳು. ಮುಂದೆ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಕುರುಪಾಂಡವರನ್ನು ಚದುರಂಗದ ದಾಳಗಳಿಂದ ಆಡಿಸಿ ಧರ್ಮ ಸಂಸ್ಥಾಪನೆ ಮಾಡುವುದೇ ನನ್ನ ಉದ್ದೇಶ. ಇದೇ ಈ ಶ್ರೀಕೃಷ್ಣನ ಗೀತೋಪದೇಶ. ಸಂಭವಾಮಿ ಯುಗೇ ಯುಗೇ
ಯುಗೆ 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 ಯುಗೆ. ಪ್ರಾಣೇಶ್ವರ, ಶುಭ ವೇಳೆ ಬಂದಾಯಿತು, ಶುಭ ಮೈತ್ರಿ ನಮದಾಯಿತು, ಮನದೊಳಗೆ ಮನಸ್ಸಿ ನನ್ನಾಸೆ ಶುಭ ವೇಳೆ ಬಂದಾಯಿತು, ಶುಭ ಮೈತ್ರಿ ನಮದಾಯಿತು, ಮನದೊಳಗೆ ಮನಸ್ಸಿ ನನ್ನಾಸೆ ಶುಭ ವೇಳೆ ಬಂದಾಯಿತು. ದಿನಕರನ ಶುಭ ಸಿಂಚನ ಎಲ್ಲೆಲ್ಲೂ ವನಮಾಲೆಯ ತೋರಣ, ದೇವ ದಿನಕರನ ಶುಭ ಸಿಂಚನ ಎಲ್ಲೆಲ್ಲೂ ವನಮಾಲೆಯ ದೀವನ, ನಮ್ಮ ಜೀವನ ಉಲ್ಲಾಸ ಪೂರ್ಣ, ನಮ್ಮ ಜೀವನ ಉಲ್ಲಾಸ ಪೂರ್ಣ, ಅರಸಿತು ನಮ್ಮನು ದೇವಗಣ, ಶುಭ ವೇಳೆ ಬಂದಾಯಿತು, ಶುಭ ಮೈತ್ರಿ ನಮದಾಯಿತು, ಮನದೊಳಗೆ ಮನಸ್ಸು ನನ್ನಾಸೆ ಈಡೇರಿತು, ಶುಭ ವೇಳೆ ಬಂದಾಯಿತು. ನಮ್ಮಿಬ್ಬರನ್ನು ಒಂದಾಗಿ ಬೆಸೆದ ಸಪ್ತಪದಿ ಯೋಗವ ಆ ಬ್ರಹ್ಮ ನೀಡಿದ, ನಮ್ಮಿಬ್ಬರನ್ನು ಒಂದಾಗಿ ಬೆಸೆದ ತಂದೆ ಆನಂದವಾ, ಬಂದಾಯಿತು, ಶುಭ ಮೈತ್ರಿ ನಮದಾಯಿತು, ಮನದೊಳಗೆ ಮನಸ್ಸಿ ನನ್ನಾಸೆ ಈಡೇರಿತು, ಶುಭ ವೇಳೆ ಬಂದಾಯಿತು.
ದಯದಿಂದ ನಮ್ಮಿರುವರ ವಿವಾಹವಾಯಿತು. ಆಹಾ, ನಿನ್ನಂತ ಸುಂದರವಾದ ಸತಿಯನ್ನು ಪಡೆದ ನಾನೇ ಧನ್ಯ. ನಿಮ್ಮಂಥವರನ್ನು ಪಡೆದವಳು ನಾನೇ ಧನ್ಯಳು ಅಲ್ವೇ ಸ್ವಾಮಿ? ಇನ್ನು ಸುಖ ಸಂತೋಷದಿಂದ ಕಾಲವನ್ನು ಕಳೆಯೋಣವೇ? ಹಾಗೇ ಆಗಲಿ. ಲೋಕದ ಸೌಂದರ್ಯತೆ ಒಲಿದು ನೀ ಬಾರೆ, ಮನವಾನಿ ಸೇರೆ. ಸುಂದರ ಲೋಕದ ಸೌಂದರ್ಯತೆ ಒಲಿದು ನೀ ಬಾರೆ, ಮನವಾನಿ ಸೇರೆ. ಮಧುವಾದೆ ನೀ ನನಗೆ, ಮರನಾದೆ ನನಗೆ. ಸುಂದರ ಲೋಕದ ಸೌಂದರ್ಯ ದೇವತೆ ಒಲಿದು ನೀ ಬಾರೆ, ಮನವಾನಿ ಸೇರೆ. ಬಂಗಾರವೇ ತಗಿನಲ್ಲ ನೀರಿರಲು, ಎಲ್ಲ ಜಗತ್ತಿರಲು. ಶೃಂಗಾರವೇ ತಗಿ ಬಂಗಾರವೇ ತಗಿನಲ್ಲ ಕಥೆಯನ್ನು ಬರೆದೆ ನಲ್ಲೇ ನೀ ಸೆಳೆದೆ, ಒಲವಿಗೆ ಜೊತೆಯಾದೆ. ಕಣ್ಣಲ್ಲಿ ಪ್ರೇಮದ ಕಥೆಯನ್ನು ಬರೆದೆ ನಲ್ಲೇ ನೀ ಸೆಳೆದೆ, ಒಲವಿಗೆ ಜೊತೆಯಾದೆ. ನೀನಾಡೋ ಮಾತಿನಲ್ಲಿ ಅಹಯಂತ ಸುಖವಿದೆ. ನೀನಾಡೋ ಮಾತಿನಲ್ಲಿ ಅಹಯಂತ ಸುಖವಿದೆಯೇ. ಒಂದೇ ಜೀವ ಎರಡು ದೇಹವೆಂದು ನೀ ತಿಳಿ. ಸುಂದರ ಲೋಕದ ಸೌಂದರ್ಯ ದೇವತೆ ಒಲಿದು ನೀ ಬಾರೆ, ಮನವಾನಿ ಸೇರೆ. ಒಲಿದು ನೀ ಬಾರೆ, ಮನವಾ ನೀ ಸೇರೆ. ಉತ್ತರ, ಈ ಉದ್ಯಾನವನ್ನು ನೋಡುತ್ತಿದ್ದರೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಿರುವುದು. ಆಹಾ, ಹೌದು ಉತ್ತರ. ನನಗೂ ಸಹ ಈ ಉದ್ಯಾನವನ್ನು ನೋಡುತ್ತಿದ್ದರೆ ಮನಸ್ಸಿಗೆ ಆನಂದ ಉಂಟಾಗುವುದು. ಹೇರಳವಾಗಿ ಬೆಳೆದು ನಿಂತಿರುವ ಮರಗಳಿಂದಲೂ ಆಹಾ, ತುಂಬಿ ಹರಿಯುವ ಈ ಸರೋವರಗಳಿಂದಲೂ ಓ, ನನ್ನ ಮನಸ್ಸಿಗೆ ಬಹಳ ಉಲ್ಲಾಸವಾಗುತ್ತಿರುವುದು. ಉತ್ತರ. ನಿಮ್ಮ ಮನಸ್ಸಿಗೆ ಮಾತ್ರವೇ ಸ್ವಾಮಿ? ನನ್ನ ಮನಸ್ಸಿಗೂ ಉಲ್ಲಾಸವಾಗುತ್ತಿರುವುದು. ಹೌದೇ ಉತ್ತರ. ಹೌದು ಸ್ವಾಮಿ. ಬಹುಕಾಲ ತಪಗೈದೆ ನಿನ್ನ ಪಡೆಯಲು, ನಿನ್ನವನು ನಾನಾಗಲು. ಬಹುಕಾಲ ತಪಗೈದೆ ನಿನ್ನ ಪಡೆಯಲು, ನಿನ್ನವನು ನಾನಾಗಲು. ನನ್ನವಳು ನೀನಾಗಲು. ಬಹುಕಾಲ ತಪಗೈದೆ ನಿನ್ನ ಪಡೆಯಲು, ನಿನ್ನವನು ನಾನಾಗಲು. ನನ್ನವಳು ನೀನಾಗಲು. ಪ್ರಿಯತಮೇ 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 ಪ್ರಿಯತಮೇ
ಕಾಲ್ಗೆಜ್ಜೆ ಮೆರವ ಮತ್ತನದಿ ನಮ್ಮ ಬೆಸೆಯಲ್ಲಿ ಹಗಲು ഇരുಳಾಯ್ತು ഇരുಳು ಹಗಲಾಯ್ತು ನಿನ್ನ ನೆನಪಿನಲ್ಲಿ ಕುಣಿವ ಕಾಲ್ಗೆಜ್ಜೆ ಮೆರವ ಮದ್ದನದಿ ನಮ್ಮ ಬೆಸೆಯಲ್ಲಿ ಹಗಲು ഇരുಳಾಯ್ತು ഇരുಳು ಅಗಲಾಯ್ತು ನಿನ್ನ ನೆನಪಿನಲ್ಲಿ ಓ ಪ್ರಿಯತಮೇ ಓಹೋ ಪ್ರಿಯತಮೇ ನನ್ನ ಬಾಳಿನ ನನ್ನ ಪ್ರೇಮದ ಬಹುಕಾಲ ತಮಗೈಗೆ ನಿನ್ನ ಪಡೆಯಲು ನಿನ್ನವನು ನನ್ನವಳು ನೀನಾಗಲು ಮೇಘಮಾಲೆಯಲ್ಲಿ ಮುಗುಳು ನಗೆ ಚಂದಿ ಬಂದೆ ಬದುಕಿನಲ್ಲಿ ಪ್ರೇಮ ಸತಿ ನಿನ್ನ ಮೆಚ್ಚಿ ಮನಸಾರೆ ನನ್ನ ಹೃದಯದಲ್ಲಿ ಮೇಘಮಾಲೆಯಲ್ಲಿ ಮುಗುಳು ನಗೆ ಚಂದಿ ಬಂದೆ ಬದುಕಿನಲ್ಲಿ ಪ್ರೇಮ ಸತಿ ನಿನ್ನ ಮೆಚ್ಚಿ ಮನಸಾರೆ ನನ್ನ ಹೃದಯದಲ್ಲಿ ಪ್ರಿಯತಮೇ ಓಹೋ ಪ್ರಿಯತಮೇ ನನ್ನ ಬಾಳಿನ ನನ್ನ ಪ್ರೇಮದ ತಮಗೈದೆ ನಿನ್ನ ಪಡೆಯಲು ನನ್ನವನು ನಾನಾಗಲು ನನ್ನವಳು ನೀನಾಗಲು
ಚಂದ್ರನ ಹಿಮಕಾಂತಿಗಿಂತಲೂ ಆಹಾ, ಹರಳು ನಿಂತಿರುವ ಪುಷ್ಪಗಳಿಂದಲೂ ಪುಷ್ಪಗಳಿಂದಲೂ ಸಿಹಿಯ ನೀರಲು ದುಂಬಿಯ ಜೈಕಾರಗಳಿಂದಲೂ ಸಿಹಿಯ ನೀರಲು ನಮ್ಮಿಬ್ಬರ ಮಿಡಿತಕ್ಕೆ ಪಾರ ಇಲ್ಲವಲ್ಲ ಉತ್ತರ. ಹೌದು ಸ್ವಾಮಿ, ನಮ್ಮೀವರ ಮಿಡಿತಕ್ಕೆ ಪಾರವೇ ಇಲ್ಲ, ನಿಜವಾಗಿಯೂ ಪಾರವೇ ಇಲ್ಲ. ಹೌದು ಉತ್ತರ. ಸೌಂದರ್ಯ ಸೌಂದರ್ಯ ರಾಣಿ ಸೌಂದರ್ಯ ರಾಣಿ ಪ್ರೇಮಾನುರಾಗಿಣಿ ಅದನಿದ್ದೆ ಆಸೆಯು ಮನದೊಳಗೆ ಬಲಲಿದ್ದೆ ವಿರಹದ ನಿಸೆಯೊಳಗೆ ಅದನಿದ್ದೆ ಆಸೆಯು ಮನದೊಳಗೆ ಬಲಲಿದ್ದೆ ವಿರಹದ ನಿಸೆಯೊಳಗೆ ಸೌಂದರ್ಯ ರಾಣಿ ಮಧುಮನ ಮಾಡಿದ ಮಧುಮಾಲಿನಿ ಸೌಂದರ್ಯ ರಾಣಿ ಪ್ರೇಮಾನುರಾಗಿಣಿ ಜೋಡಿಯು ನಿನ್ನಾತ ಮೇಲೆ ಸುಖವೇ ನನಗಿಂದು ನಿನ್ನ ಪ್ರೀತಿಯ ಮಡಿಲಲ್ಲಿ ತೇಲುವೆ ಚಲುವೆ ನಾನಿಂದು ಜನ್ಮದ ಜೋಡಿಯು ನಿನ್ನಾತ ಮೇಲೆ ಸುಖವೇ ನಮಗಿಂದು ನಿನ್ನ ಪ್ರೇಮದ ಮಡಿಲಲ್ಲಿ ತೇಲುವೆ ಚಲುವೆ ನಾನಿಂದು ಅನುರಾಗವೋ ಅನುಬಂಧವೋ ಅನುರಾಗವೋ ಅನುಬಂಧವೋ ನನ್ನ ಪ್ರೀತಿಯು ತಂದ ಮಹಾದಿನವೋ
ನಿನಗೇನು ಕಮ್ಮಿ. ಹಾ. ಮನ್ಮಥನ ರಾಣಿ ಆಹಾ ರತಿಯ ಚೆಲುವನ್ನು ನಾಚಿಸುವಂತಹ ನಾಚಿಸುವಂತಹ ನೀನು ನಲಿದು ನರ್ತಿಸುವ ನಾಟ್ಯವು ಆಹಾ ಬಹಳ ಅಮೋಘವಾಗಿರುವುದು ಉತ್ತರ. ನೀವು ಪಾಡುವುದು ಅಷ್ಟೇ ಅಮೋಘವಾಗಿರುವುದು ಪ್ರಾಣೇಶ್ವರ. ಸರಿಗಮ ಸ್ವರದಲ್ಲಿ ಸಂಗೀತದಂತೆ ಹಾಡುವೆ ನಾನು ಸುಮಧುರದ ಗೀತೆ. ಸರಿಗಮ ಸ್ವರದಲ್ಲಿ ಸಂಗೀತದಂತೆ ಹಾಡುವೆ ನಾನು ಸುಮಧುರದ ಮಂದಾರವು ಬಾ ಸಿಂಧೂರ ರಾಣಿ ಬಾ ಬಾರೆನ್ನ ಪ್ರೇಮದ ಸುಮರಾಣಿ ಎಂದೊಲುವೆ ಓಡಿ ಬಾ ಎಂದೊಲುವೆ ಓಡಿ ಬಾ ಮಂದಾರವು ಬಾ ಸಿಂಧೂರ ರಾಣಿ ಬಾ ಬಾರೆನ್ನ ಪ್ರೇಮದ ಸುಮರಾಣಿ
ಸೋತೆ ನಾನು ಮಂದಾರವು ವ್ಯವಾ ಸಿಂಧೂರರಾಣಿವಾ ಪಾರೆನ್ನ ಪ್ರೇಮದ ಸುಮರಾಣಿ ಹನ್ನೆರಡು ವರ್ಷ ವನವಾಸ, 1 ವರ್ಷ ಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಾಸುದೇವನ ಕೃಪಾದೃಷ್ಟಿಯು ನಮ್ಮ ಮೇಲೆ ಬಾರಲೇ ಇಲ್ಲವಲ್ಲ. ಇರಲಿ, ನಾನೀಗಲೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವನ್ನು ಪಡೆದು ಬರುವೆ. ಅರಣ್ಯವಾದ ಅವರ ನಾನುಸಾರದಿ ಆನಂದದಿ ನಾವು ಕಳೆದೆವು ದೇವಾ. ಪಾಂಡವರಿಗೆ
ಆ ಹೇಡಿಗಳಾದ ಪಾಂಡವರು ನನಗಿಂತ ಮೊದಲೇ ದ್ವಾರಕೆಗೆ ಹೊರಟಿರುವ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನಧರನಾದ ನನ್ನ ಮುಂದೆ ಅವರ ಕೋಟಿ ತಂತ್ರಗಳು ಕ್ಷಣಾರ್ಧದಲ್ಲಿಯೇ ನಾನೀಗಲೇ ಅರ್ಜುನನಿಂದ ಮೊದಲೇ ದ್ವಾರಕೆಗೆ ಹೋಗಿ ಕೃಷ್ಣನ ಸಹಾಯವನ್ನು ಪಡೆದು ಬರುವೆನು.
ಭಾಮಿನಿ ರುಕ್ಮಿಣಿ ಬಾಯಣ್ಣ ಮನದಿನಿ ಮೋಗನ ಮುರಳಿ ರಾಮವಾಯಿನಿ ಭಾಮಿನಿ ರುಕ್ಮಿಣಿ ಬಾಯಣ್ಣ ಮನದಿನಿ ಮೋಗನ ಮುರಳಿ ರಾಮವಾಯಿನಿ ಮಧು ಮಧುರಾಧರ ಸುಮಧುರ ಭಾಷಿಣಿ ಮಧು ಮಧುರಾಧರ ಸುಮಧುರ ಭಾಷಿಣಿ ಮಾಧವ ಹೃದಯ ಮದಾನಂದ ರೂಪಿಣಿ ಮಾಧವ ಹೃದಯ ಮದಾನಂದ ರೂಪಿಣಿ ಭಾಮಿನಿ ರುಕ್ಮಿಣಿ ಮಧುರ ವಿಲಾಸದ ಮನಮೋಹನ ಜಗನ್ನಿವಾಸ ನಿರಂತರ. ಮಧುರ ವಿಲಾಸದ ಮನಮೋಹನ ಜಗನ್ನಿವಾಸ ಅನುದಿನ ಅನುಕ್ಷಣ ನಿನ್ನ ಗಮನ. ಅನುದಿನ ಅನುಕ್ಷಣ ನಿನ್ನ ಗಮನ. ಸ್ವಾಗತ ಸ್ವಾಗತ ಪ್ರೇಮ ಪರಾಗ ತುಮ ಶರಣ ವೇಗ ಪ್ರಣಯಾನಂದದ ಉತ್ತಮ ವೇದ ಪ್ರೇಮ ಪರಾಗ ತುಮ ಶರಣ ವೇಗ ಪ್ರಣಯಾನಂದದ ಉತ್ತಮ ವೇಗ ನವ ಸಿರಿ ಸುರ ಚಿರ ನವರಾಗ ಲೀಲಾ ನವ ಸಿರಿ ಸುರ ಚಿರ ನವರಾಗಲೀಲ ನೂತನ ಪ್ರೇಮ ಮೋಗ ಭಾವ ನೂತನ ಪ್ರೇಮ ಮೋಗ ಭಾವ ಭಾಮಿನಿ ರುಕ್ಮಿಣಿ ಸ್ವಾಗತ ಸ್ವಾಗತ ವಾಸುದೇವ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ದೇವ? ರುಕ್ಮಿಣಿ, ಸ್ವಾಮಿ. ಪಾಂಡವರು 12 ವರ್ಷ ವನವಾಸವನ್ನು ಆಹಾ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವಾಯಿತು. ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಯುಧಿಷ್ಠಿರನು ತನ್ನ ಕುಲ ಪುರೋಹಿತರಾದ ದೌಮ್ಯರನ್ನು ಸಂಧಿಗಾಗಿ ಕಳುಹಿಸಿದನು. ಆದರೆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವೇನು ಅನಿವಾರ್ಯವಾಗಿ ಒಂದೊದಗಿದಂತಿದೆ. ಯುದ್ಧ, ಪುನಃ ಯುದ್ಧ. ಹಾಗಾದರೆ ಈ ನಿಮ್ಮ ವಿಶ್ರಾಂತಿ ದಿನಗಳು ಕಳೆದು ಹೋದವು. ಗೋಪಿಕಾಂಗಿನಿಯರ ಕಟಾಕ್ಷ ಚಂದ್ರಿಕೆಯನ್ನು ತೊಯ್ದು ಸ್ವಾಮಿ ದ್ವಾರಕೆಯ ಕುಸುಮ ಶಯನದಲ್ಲಿ ಮಲಗಿ ಅರೆಮುಚ್ಚಿದ ಕಣ್ಣುಗಳಿಂದ
ಅನಂತ ಭೋಗದ ಹಗಲಕನಸನ್ನು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ ದೇವ. ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡವು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸಿ. ಆಹಾ, ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವು ನರ್ತಿಸುವುದು ಸಹಜ. ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ರಕ್ತ ತ್ವಚೆಯು ಪುನಃ ಜಾಗರಿತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಆ ದಾವ ದುಷ್ಕರ್ಮಿಗಳು ಜನಿಸಿದರು ಅದರ ತೀಕ್ಷ್ಣ ದಾರಿಗೆ ಯುದ್ಧವೇನು ಒದಗಿ ಬಂದಿದ್ದೆ, ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು. ಈ ಶೈನಾಗಾರದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲ ಕಾರಣ ದೊರೆತಂತಾಯಿತು. ಈ ನಿಮ್ಮ ರಾಜನೀತಿಯ ಕೌಶಲ್ಯವನ್ನು ಈಗ ತಿಳಿದೆನು. ಆದಿರಲಿ, ಇದು ಪರಿಹಾಸ್ಯವಲ್ಲ ತಾನೆ? ಇದು ಪರಿಹಾಸವಲ್ಲ ರುಕ್ಮಿಣಿ. ಆಹಾ, ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನೆಲೆಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿರುವರು. ಕಂಸ ಶಿಶುಪಾಲಾದಿ ದಾನವರನ್ನು ನನ್ನ ಲೀಲಾ ಮಾತ್ರದಿಂದಲೇ ಸದೆಬಡದ ಅವನ ಪ್ರಚಂಡ ಹಟ್ಟಹಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾಗದಾಗ ಇವೆರಡರಿಂದ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನೇನೋ ನಿಜ, ಆದರೆ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗದ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಲ್ಲಿಂದಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿಯುವರು. ನಾನು ಆ ಅಜ್ಞಾನವನ್ನು ಹರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವನ್ನೇರಬಲ್ಲದೆಂಬುದನ್ನು ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನೇ ಬೆಳಗಿಸುವೆನು. ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡು ಪ್ರೇಯಸಿ. ನೂತನ ಜಗವನ್ನು ಸಾರ್ಥಕಗೊಳಿಸ ಸತ್ಯ ಧರ್ಮಗಳನ್ನುಳಿಸುವೆ ಜಗದಿ ಚಿಂತನೆ ಚಿಂತನೆ. ದರೆಯ ದುರಿತವ
ಶಿಷ್ಟರಕ್ಷಕ ಲೋಕಪಾಲಕನು ನಾನೆನಿಸಿ ಶಿಷ್ಟರಕ್ಷಕ ಲೋಕಪಾಲಕನು ನಾನೆನಿಸಿ ಕರೆ ಕಾಯ್ದು ಪೊರೆದ ಜನರ ಚಿಂತನೆ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳನ್ನುಳಿಸುವೆ ಜಗದಿ ಚಿಂತನೆ ಚಿಂತನೆ ಸ್ವಾಮಿ, ಇಂತಹ ಅಪೂರ್ವ ಸಾಧನೆಯ ಉದ್ದೇಶವಾದರೆ ಏನು ದೇವ? ರುಕ್ಮಿಣಿ, ಸ್ವಾಮಿ, ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಆಹಾ, ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ, ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ನನ್ನ ಕನಸು ಇನ್ನು ಕನಸಾಗಿಯೇ ಉಳಿದಿರುವುದು. ಹಿಂಸಾ ಪ್ರಿಯರಾದ ಅಸಂಖ್ಯ ದಾನವರನ್ನು ಅದಕ್ಕಾಗಿಯೇ ಸಂಹರಿಸಿದೆ. ಆದರೆ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮ ಶತ್ರುವೆಂದು ನಾನೀಗ ತಿಳಿದೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನಿಂದಲೇ ಮಾನವನನ್ನು ನಾಶಗೊಳಿಸುವನು. ಅಂಬುದಿನಿದೆಯ ಉದಯಿಸಿ ಸಂಗಮಗೊಳಿಸಿದ ಹರಿದೇವತೆ ಅಂಬುದಿನಿದೆಯ ಉದಯಿಸಿ ಸಂಭ್ರಮಗೊಳಿಸಿದ ಹರಿದೇವತೆ ಜಾದುಗೈದನ್ನ ಹೃದಯ ರಂಗವ ಜಾದುಗೈದನ್ನ ಹೃದಯ ರಂಗವ ಓದದಿ ಸೆಳೆದ ಸದಮಲ ಶ್ರೀ ಓದದಿ ಸೆಳೆದ ಸದಮಲ ಶ್ರೀ ಅಂಬುದಿನಿ ಪಾವನಿರ್ಮಿಸಿದಾಗೆ ಅವಗುಣಗಣಿತ ಭಾರ್ಗವಿ ಅವದಿವಿಯು ನಿನ್ನ ಪಾವನಿರ್ಮಿಸಿದಾಗೆ ಅವಗುಣಗಣಿತ ಭಾರ್ಗವಿ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹದೇವಿಯೋ ನಿನ್ನ ರೂಪ ರಚಿಸಿದಂತ ಆದೇಶಕ್ಕೆ ನಿತ್ಯಗೊಳ್ಳುವಳಿ ಚೆಲುವೆ ನಿನ್ನ ರೂಪ ರಚಿಸಿದಂತ ಆದೇಶಕ್ಕೆ ನಿತ್ಯ ಮಳುವಳಿ ಚೆಲುವೆ ಸುರಭಸಿ ಬೋಧಯದಿ ಶ್ರೀದೇವಿಯ ವರಿಸಿದನ ಸುರಭಿಸುಬೋದಯದಿ ಶ್ರೀದೇವಿಯ ವರಿಸಿದನ ಬಂದೆಂದ ಬಂದಿಯೊಳಾನಂದ ಪಡಿಸು ಬಂದೆಂದ ಬಂದಿಯೊಳಾನಂದ ಪಡಿಸು ಅಂಬುದಿನಿ ಉದಯಿಸಿ ಎನ್ನ ಸಂಭ್ರಮಗೊಳಿಸಿದ ಹರಿದೇವತೆ ಅಂಬುದಿನಿ ಉದಯಿಸಿ ಎನ್ನ ಸಂಭ್ರಮಗೊಳಿಸಿದ ಹರಿದೇವತೆ ಜಾದುಗೈದೆನ್ನ ಹೃದಯ ರಂಗವ ಜಾದುಗೈದೆನ್ನ ಹೃದಯ ರಂಗ
ಮೋದದಿ ಸೆಳೆದ ಸದಮಲ ಶ್ರೀ ಮೋದದಿ ಸೆಳೆದ ಸದಮಲ ಶ್ರೀ ಅಂಬುದಿ ನೀರಿ ನೀನಿನ್ನು ಹೋಗು ಪ್ರೇಯಸಿ, ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲೇ ನಿರ್ಣಯಿಸಲ್ಪಡಬೇಕಾಗಿದೆ. ಹಾಗೆ ಆಗಲಿ ಸ್ವಾಮಿ. ಸ್ವಾಮಿಯು ನಿದ್ರಿಸುತ್ತಿರುವರು. ನಾನು ಕ್ಷಣಕಾಲ ವಿಶ್ರಾಂತಿ ಪಡೆಯುವೆನು. ಏನಿ ಭವನದ ಶೃಂಗಾರ ವೈಭವ! ಏನಿ ಭವನದ ವೈಭವ, ಏನಿ ಭವನದ ವೈಭವ, ಮೋಹದ ಕಲಿಯೋಗಿದೆ ಏನಿ ಭವನದ ವೈಭವ, ಗಾಢದ ಆನಂದವಾಗಿದೆ, ಗಾಢದ ಆನಂದವಾಗಿದೆ ಏನಿ ಭವನದ ವೈಭವ, ಮೋಹದ ಕಲಿಯವೋ
ಮೀರಿದಡೆ ಚಿಂತ ಚಾಂತಲ್ಯಗೊಳಿಸುವ ಮಧುರ ಭಾವ ಭಂಗಿಗಳ ಮಧುರ ಮಿಲನ, ನಯನ ಮನೋಹರವಾದ ಶಿಲ್ಪಕಲಾ ಚಾತುರ್ಯ. ಅಬ್ಬ, ಇದು ಯಾವ ಶಿಲ್ಪಿಯ ಕೈಚಳಕವಿರಬೇಕು? ಈ ಭವನವನ್ನು ಕಂಡಾಕ್ಷಣ ಎನ್ನಯ ಮನವು ಮೋಡಗಳು ಗರಗಿ ಮಳೆಗರೆಯುವಂತೆ ಮೋಸವಾಗುವುದು. ಓಹೋ, ಇದೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಮಾಯಾಶಯನ ಘೋರವನ್ನು ನೋಡಿ ಬೆರಗಾಗುವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ. ಶಶಾಗರ ಪೃಥ್ವಿಯನ್ನು ಶಾಸನ ಮಾಡಬಲ್ಲ ಶತ್ರು ಧ್ವಂಸ ಧುರೀಣ, ಹಸ್ತಿನಾವತಿಯ ರತ್ನ ಸಿಂಹಾಸನಾಧೀಶ್ವರ, ಈ ಕೌರವೇಶ್ವರನ ಹರಮನೆಗಿಂತಲೂ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಶಿಲಾಬಾಲಕಿ ಬಳ್ಳಿಯಂತೆ ಬಲಕಿ ನಡುಗುವ ಮಿಡುಕು, ಸಂಪಿಗೆ ಹೂವಿನಂತಹ ನಾಸಿಕ, ಮಧು ಚಂದ್ರನ್ನೇ ಮೋಹಿಸುವಂತಹ ಮಂದಹಾಸ, ಮಿಂಚಿನಂತೆ ಹೊಳೆಯುತ್ತಿರುವ ನಯನಗಳು. ಈ ಶಿಲಾಬಾಲಕಿಯರನ್ನು ನೋಡಿದರೆ ಒಮ್ಮೆ ಹಬ್ಬಿ ಹಾಡಲೇ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವೇಶ್ವರ, 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 ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗದಿ ಧೀರ ಪ್ರಚಂಡ ಕೌರವ, ರಣರಂಗದಿ ಧೀರ ಪ್ರಚಂಡ ಕೌರವ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕರದೊಳು ಗದೆಯಂ
ಬಿಡಿದಿಗ ಶೂರ ಶರೀರವು ಮದಿಸಿದ ಹುಲಿಯಾಕಾರ ಕರದೊಳುಗದೆಯಂ ಬಿಡಿದಿಗ ಶೂರ ಶರೀರವು ಮದಿಸಿದ ಹುಲಿಯಾಕಾರ ಉರಿಮೀಸೆಯ ದೊರ ಈ ಸರಧಾರ ಉರಿಮೀಸೆಯ ದೊರ ಈ ಸರಧಾರ ನಡೆಯುವ ಭಂಗಿಯೂ ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ ಈ ಛಲದಂಕ ಮಲ್ಲನಿಗೆ ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ ಈ ಛಲದಂಕ ಮಲ್ಲನಿಗೆ ನನಗೇತಕ್ಕೆ ಈ ತರದ ಭ್ರಾಂತ ಜಗತ್ತಿನ ರಾಜಾದಿರಾಜರಲ್ಲಿ ಹೀಗೆ ನೇಮಿಸಿದ ಈ ಚಕ್ರವರ್ತಿ ಸಾರ್ವಭೌಮನ ಅರಮನೆಗೆ ಸಾಟಿ ಆಗಬಲ್ಲದೆ ಈ ಮಾಧವನ ಮಗನ ಇವ ಎಂತಹ ನಿಶ್ಚಿಂತ ಪುರುಷನಯ್ಯ ರಾಜ್ಯಾದಿ ಸಕಲ ಸಂಪತ್ತನ್ನು ತನ್ನ ಹಣ್ಣನಾದ ಗುರುಬಲಭದ್ರ ದೇವರಿಗೆ ವಹಿಸಿ ಈತನು ಮಾತ್ರ ಬಲು ಸುಖ ನಿದ್ರೆಯಿಂದ ತನೀನನಾಗಿರುವನಲ್ಲ. ನಿದ್ರಿಸಲಿ, ಚೆನ್ನಾಗಿ ನಿದ್ರಿಸಲಿ. ನಾನು ಕ್ಷಣಕಾಲ ಕೂತು ಓಡುವೆನು. ಕ್ಷಣಕಾಲ ನನ್ನ ಬುದ್ಧಿಗೆ ಮೊಗ್ಗುವುದಂತಾಯಿತಲ್ಲ. ಅಥವಾ ಕೃಷ್ಣನ ಸಾನ್ನಿಧ್ಯವೇನಾದರೂ ನನ್ನ ಕೀರ್ತಿಗೆ ಕಳಂಕ ತಂದಿತ್ತೆ. ಕ್ಷತ್ರಿಯ ಕುಲಲಾಮ ಆರ್ತ ಜನ ಪರಿಪಾಲಕನು ವಿಭವ ವಿಖ್ಯಾತಿಗಳಿಂದ ಕೂಡಿ ಮೆರೆಯುತ್ತಿರುವ ಈ ಚಕ್ರವರ್ತಿ ಸಾರ್ವಭೌಮನಾದ ನಾನು ಸಾಮಾನ್ಯ ಮಾಧವನ ಪಾದದ ತಳದಲ್ಲಿ ಅಸಂಭವ. ನನಗೆ ಯೋಗ್ಯವಾದ ಸ್ಥಾನ ನಿನ್ನ ಅವಯೋ ನಿರಂತರ ದಯನಿಸಿ
ಜಗದ ವ್ಯಾಪಕ ಜಗದ ನಿವಾಸಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ರವಿಂದ ನಯನ ಸಿಂಧು ಶಯನ ರವಿಂದ ನಯನ ಸದಾ ನಿನ್ನ ಅಭಯೋ ನಿರಂತರ ಕೋರೆ ದಯದಿಸಿ ವಾಸುದೇವ ಸದಾ ನಿನ್ನ ಅಭಯೋ. ಓಹೋ, ಅಣ್ಣನಾದ ದುರ್ಯೋಧನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಏನು ಪಾರ್ಥ, ನನ್ನನ್ನು ನೋಡಿ ನಿನಗೆ ಇಷ್ಟದ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ಸುದ್ದಿಯನ್ನು ತಿಳಿದ ಬಳಿಕವೇ ನಾನು ಹೊರಟದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು, ಅವರವರ ಭಾವನಾತ್ಮಕವಾದ ಫಲವು ಅವರವರಿಗೆ ಲಭಿಸುವುದಲ್ಲವೇ ಸುಯೋಧನ? ಹಾಗೆಂದು ಕೈ ಕಟ್ಟಿ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 10 ಕಡೆ ತಿರುಗಾಡಿದರೆ ತಾನೇ ಹಲವು ರಾಜರ ಸಹಾಯ ಸಹಕಾರ ದೊರಕುವುದು. ನಾನು ಇಲ್ಲಿಗೆ ಬಂದಿರುವುದು ಈ ಮಹಿಮಾಮೂರ್ತಿಯ ಪಾದದಡಿಯಲ್ಲಿ ಕುಳಿತು 4 ಹಿತವಚನವನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ, ಏನು ಅದ್ಯಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದನು ಪಾರ್ಥ. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತಸವೇ ಗುರುರಾಜ. ಗುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದನ್ನು ನಾನೇನು ಮರೆತಿಲ್ಲ, ನೀನು ಸಹ ಮರೆಯಬೇಡ. ಹೇ ಜನಾರ್ದನ, ಶಬರಿಗ ಭಯವನಿಟ್ಟ ಪ್ರಭುವೇ ಏಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು, ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರವದನ, ಓ ಸಿಂಧು ಶಯನ ಸುಂದರವದನ, ನಿಗಿತು ಲೋಕದ ಭವಬಂಧನ, ನಿಗಿತು ಲೋಕದ ಭವಬಂಧನ. ಓ ಸಿಂಧು ಶಯನ ಹಗೆಗಳ ನಗಗೀಡಾಗಿಸದೆ ಯೋಗ ನಿದ್ರೆಯಿ ಜಾಗೃತನಾಗು, ಹಗೆಗಳ ನಗಗೀಡಾಗಿಸದೆ ಯೋಗ ನಿದ್ರೆಯಿ ಜಾಗೃತನಾಗು. ಸಿಂಧು ಶಯನ ಸುಂದರವದನ, ನಿಗಿತು ಲೋಕದ ಭವಬಂಧನ, ನಿಗಿತು ಲೋಕದ ಭವಬಂಧನ. ಯುಗ ಯುಗದ ಪರಿಹಂಸವು ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಪರಿಹಂಸವು ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗು ಮುನಿದಾರ್ಪದ ಭಕ್ತಿಯ ಹಳಿಸಿ ಮೋಕ್ಷವ ನೀಡಿದ ತಂದೆ, ಭೃಗು ಮುನಿದಾರ್ಪದ ಭಕ್ತಿಯ ಹಳಿಸಿ ಮೋಕ್ಷವ ನೀಡಿದ ತಂದೆ.
ಪರಮಾತ್ಮ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬಳಲಿದ್ದ ನಮ್ಮನ್ನು ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಒರಿಸಿ ಅಮೃತತ್ವವನ್ನು ನೀಡು. ಹೇಳು ಚಕ್ರಪಾಣಿ, ಹೇಳು. ಈ ಮೂರು ಲೋಕದ ಮಂಗಳವು ನಿನ್ನನ್ನೇ ಸೇರಲಿ. ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡದೊಳು ನೀನ ಶರಣ್ಯ. ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡದೊಳು ನೀನ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು, ಅಪಮಾನವ ಸಹಿಸದೆ ಮೊರೆಯಿಡಲು ತ್ವರಿತದಿ ಬಂದು ಕಾಯ್ದೆ ನೀನಂದು ಇನ್ನು ಮೌನವೇ ಜನಾರ್ದನ. ತ್ವರಿತದಿ ಬಂದು ಕಾಯ್ದೆ ನೀನಂದು ಇನ್ನು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರವದನ, ಓ ಸಿಂಧು ಶಯನ ಸುಂದರವದನ. ಹೇಗಿತು ಲೋಕದ ಭವಬಂಧನ, ಹೇಗಿತು ಲೋಕದ ಭವಬಂಧನ. ಓ ಸಿಂಧು ಶಯನ ಸುಂದರವದನ, ಹೇಳು ಜನಾರ್ದನ. ಯಾರು? ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಛೇ ಛೇ, ಚರಣದಡಿಯಲ್ಲೇಕೆ ಕುಳಿತ ಪಾರ್ಥ? ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ತಮ್ಮ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ಓ ಸುಧೇವ! ಯಾರು? ಕುರುಚಕ್ರೇಶ್ವರ. ಭಾವ, ಸೌಖ್ಯವೇ? ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಾಗಿತ್ತೆ. ಚಕ್ರವರ್ತಿಯಾದ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಭಾವ ಭಾವ ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿನ್ನಂತಹ ನಿದ್ರಾವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ ಕೃಷ್ಣ? ನಾನು ಬಂದದ್ದು ನಿನಗೆ ಗೊತ್ತಿದ್ದರೂ ಸಹ ನಿದ್ರೆ ಬಂದವರಂತೆ ನಡೆಸಿ ಈಗ ನಿನ್ನ ಪ್ರಾಣ ಮಿತ್ರರಾದ ಅರ್ಜುನನ ಬಂಧನದ ಕುಳಿತು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ಚೆನ್ನಾಗಿದೆ ಈ ನಿನ್ನ ಕಾಮಡ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ಗಮನಿಸಲೇ ಇಲ್ಲ. ಅದಿರಲಿ, ಈ ವೀರರು ಏಕಕಾಲದಲ್ಲಿ ಈ ದ್ವಾರಕಿಗೆ ಬರಲು ಕಾರಣ? ಕೃಷ್ಣ, ಇಂದಿನಿಂದ ಪಾಂಡವರಿಗೂ ನಮಗೂ ವಾರ್ಖರೆಯುವ ಕಾಳ್ಗಿಚ್ಚಿನ ಯುದ್ಧವು ಪ್ರಾರಂಭವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಾ ಇಲ್ಲಿಗೆ ಬಂದಿರುವನು ದೇವ. ಏನು ಯುದ್ಧವೇ? ಇದು ಎಂತಹ ದುಡುಕಿನ ನಿರ್ಧಾರ ಭಾವ? ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಭಾವ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಹಾಸೆಯೇಕೋ ನಿರಾಸೆ. ಹಾಸೆಯೇಕೋ ನಿರಾಸೆ. ಭಾವ,
ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡವೋಗಿ ಹಠ ಸಮರಸ ರಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡವೋಯಿ ಹಠ ಸಮರಸ ರಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಅನುಜರಲ್ಲಿ ಕ್ರೋಧವೆನಿಸಿ ಭರತ ಭೂಮಿ ಆಳ ಬಯಸಿ ಅನುಜರಲ್ಲಿ ದ್ರೋಹವೆನಿಸಿ ಭರತ ಭೂಮಿ ಆಳ ಬಯಸಿ ಬಂಧು ಬಳಗರ ಕರಿಂದ ಬಂಧು ಬಳಗರ ಕರಿಂದ ಮರಣವೋ ಮಾಡಬೇಡ ದಾಂತನಾಗಿ ದುಡುಕಬೇಡ ಮಾರಣವೋ ಮಾಡಬೇಡ ದಾಂತನಾಗಿ ದುಡುಕಬೇಡ ಭರತ ಕಂಡ ಪ್ರಣಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಕಟ ಸಮರಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಲಾಭವ್ಯಾರಿಗೋ ಭಾವ, ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರುಗಳಾದ ನೀವುಗಳು ಹೊಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಭಾವ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತನೂ ಹೆಚ್ಚಿನ ಪರಿಶ್ರಮ ನನಗುಂಟು. ನಿನ್ನ ಉಪದೇಶವನ್ನು ನಿಲ್ಲಿಸಿ ಮೊದಲು ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಪರಮಾತ್ಮ, ಕೇಳಿದೆಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು? ನನಗೊಂದೂ ತಿಳಿಯದು ದೇವ. ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಲು ಬಂದಂತೆ ತೋರುತ್ತಿರುವುದು. ಹೌದು ಜನಾರ್ದನ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದುತ್ತಾದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು ದೇವ. ನೀನು ನಮ್ಮಿಬ್ಬರಿಗೂ ಸರಿಸಮಾನವಾದ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ನೀನು ವೀರನು, ಶೂರನು, ಭಯೋಧೀನನು. ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ನಿನ್ನ ಧರ್ಮವನ್ನು ನೀನು ಪಾಲಿಸಂತಾಗುವುದು. ಕೃಷ್ಣ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾ ವಿಚಾರ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಕಂಡ ಮಾತ್ರಕ್ಕೆ ಪಾರ್ಥನು ನಿನಗಿಂತಲೂ ಚಿಕ್ಕವನು ಇರಬಹುದು. ಆದ್ದರಿಂದ ಮೊದಲು ಕೇಳುವ ಅಧಿಕಾರ ಈತನಿಗಿರುವುದು. ನಿಮ್ಮೀರುವರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನೂ ಆದ ನಾನೋರ್ವನೇ ಒಂದು ಕಡೆ. ಇವೆರಡರಲ್ಲಿ ನಿಮಗಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಆಯುಧಗಳು ಹಿಡಿಯುವಂತಿಲ್ಲ, ರಣರಂಗದಲ್ಲಿ ಕಾದಾಡುವ
ಈ ಕೃಷ್ಣನನ್ನು ಕಟ್ಟಿಕೊಂಡು ನಾನು ಏನು ಮಾಡಲಿ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಗುರು ಬಲರಾಮರ ಸಹಿತ ಯಾದವಾಕ್ಷಾಯಿಣಿ ಸೈನ್ಯದಳವೇ ನನಗಿರಲಿ. ಕಲೆ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡೆ. ನಡೇ ಬಾವ, ಸೈನ್ಯಕ್ಕೆ ಆಜ್ಞಾಪಿಸುವೆನು. ಭಲೆ ಕಪಟ ನಾಟಕ ಸೂತ್ರಧಾರಿ, ಭಲೆ ಕಣ್ ಸೊನ್ನೆಯಿಂದಲೇ ಭಕ್ತರನ್ನು ಎಚ್ಚರಗೊಳಿಸುವ ಈ ನಿನ್ನ ಕಪಟ ನಾಟಕವನ್ನು ನಾನೇನು ಹರಿಯದವನು ಎಂದು ಭಾವಿಸಿದೆಯಾ ಕೃಷ್ಣ? ಏನು ಕಣ್ಸನ್ನಯ ಕಪಟ ಮೋಸ ಕೃಷ್ಣ. ಕಪಟ ಮೋಸ ಭರತ ಕಂಡ ಸ್ವತಂತ್ರ ಶತ್ರುನಾದ ಪ್ರಚಂಡ ರಥಪೋ ತಾಂಡವ ಪ್ರಳಯ ಸಿಂಹನಾದ ಕರುಣಿಸಾಹಸ ಚದುರ ಈ ಚಕ್ರವರ್ತಿ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣಧೋಳ್ ಆಯುಧವಂ ಧರಿಸದಿರೇ ಕೃಷ್ಣ. ರಣಧೋಳ್ ಆಯುಧವಂ ಧರಿಸದಿರೇ ಪಾಂಡವರದಂತು ಮೋಲಿಪೆಯೋ ಓಡುವೆನು ನಿನ್ನಯ ಪಂಥ ಮಂತ್ರಾರಿಪುಣ ಅವತಾರ ಪುರುಷ ಕೃಷ್ಣ. ಕೃಷ್ಣ, ನೀನು ಕಪಟಿ, ವಂಚಕಿ, ಬಲಪಕ್ಷಪಾತಿ. ಅರ್ಜುನ ಎಂದರೆ ನಿನ್ನ ಪ್ರಾಣಸಖ, ಪಾಂಡವರು ನಿನ್ನ ಕುಲಬಂಧುಗಳು. ಈಗಿರುವಲ್ಲಿ ನಾನು ನಿನ್ನೊಡನೆ ಬೆರೆಯಲು ಸಾಧ್ಯವೇ ಕೃಷ್ಣ? ಈಗ ನೀವೇ ಬೇರೆ ಆದಿರಿ, ನಾವೇ ಬೇರೆ ಆದವು. ಆದರೂ ಬಾಧಕವಿಲ್ಲ ಕೃಷ್ಣ. ಆಯುಧಗಳನ್ನು ಹಿಡಿದು ರಣರಂಗದಲ್ಲಿ ಕಾದಾಡುವುದಿಲ್ಲವೆಂದು ವಚನವಿಟ್ಟಿರುವೆ. ವಚನ ಭ್ರಷ್ಟನೋಧಿಯೋ ಎಚ್ಚರವಿರಲಿ. ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ? ಅದು ಮುಂದೆ ನಾರೇ ತಿಳಿಯುವುದು. ನಡೇ ಬಾವ, ಇನ್ನು ನನ್ನ ನಿನ್ನೆಯ ಭೇಟಿ ಸಮರಾಂಗಣದಲ್ಲಿ. ಅದು ನಿನಗೆ ಜ್ಞಾಪಕವಿರಲಿ. ಒಳ್ಳೆಯ ಮಾತಿನಿಂದ ನನ್ನ ಬಂಧುವನೆಂದು ಆಲಿಂಗಿಸಲು ಹೋದರೆ ಆ ಬಡ ಪಾಂಡವರ ಪಕ್ಷವನ್ನೇ ವಹಿಸಿದನಲ್ಲ. ಇರಲಿ, ಇನ್ನು ಪಾಂಡವರ ಗತಿ ಅಧಾಗತಿ. ಇದು ಕುರುಕ್ಷೇತ್ರ, ಅವರಿಗೆ ಕ್ಷೇತ್ರ. ಇದು ಕುರುಕ್ಷೇತ್ರ, ಅವರಿಗೆ ಕ್ಷೇತ್ರ.
ಭಾಗ್ಯದ ಭಾಸ್ಕರ ಅರಳಿದ ಕಾಂತಿಯ ಕರುಣದೆ ಧರೆಗೆ ಅರಳಿದ ಕಾಂತಿಯ ಕರುಣದೆ ಧರೆಗೆ ಸನ್ನಿರ್ಗವಾಯಿತು ಎನ್ನ ಮನೋರಥ ಸನ್ನಿರ್ಗವಾಯಿತು ಎನ್ನ ಮನೋರಥ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ. ಈಗಲೀಗಲೇ ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಆರ್ಯಾವರ್ತದ ಯೋಗಿಶ್ರೇಷ್ಠನು ನನ್ನ ಪ್ರಾಣ ಸಮಾನ ಬಂಧುವಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಈಗಲೇ ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಪಾಂಡವ ವಿಜಯೇ ನಂದ ವಿನೋದ ಪಾಂಡವ ವಿಜಯೇ ನಂದ ವಿನೋದ ಇಂತೆಮ್ಮ ಪಾಲಿಪ ಸೇವನೆಂದೆ ನಿಧಿದ ಇಂತೆಮ್ಮ ಪಾಲಿಪ ಸೇವನೆಂದೆ ನಿಧಿದ ಅನ್ಯತೆ ವಾದೆವು ಪುಣ್ಯೋದಯದಿ ರಮಣ ಕೈವಚನಾದ ರಾಧಾ ರಮಣ ಕೈವಚನ ಅಭಯವ ನೀಡಿದ ತಿರುಪತಿ ಅಭಯವ ನೀಡಿದ ಅಭಯವ ನೀಡಿದ ತಿರುಪತಿ. ಅರ್ಜುನ, ಎಂತಹ ಕಾರ್ಯವನ್ನು ಮಾಡಿದ ಪಾರ್ಥ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟು ಹೊರೆಯನ್ನಾಶ್ರಯಿಸುವ ಮಂದಮತಿಗಳಂತೆ ಮುಂದೆ ರಣದುರಂದುರರಾಗಿ ಮೆರೆಯುವ ಅಣ್ಣ ಬಲರಾಮ ಸಹಿತ ಯಾದವಾಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ವಿಮುಖನು ನಿರಸ್ತ್ರನು ನಿರಾಯುಧನೂ ಆದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ಪರಮಾತ್ಮ, ನಾನು ಯುದ್ಧವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದುದು ನೀನು. ನಿನ್ನನ್ನು ಹೊಂದಿದೆನು ದೇವ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥಾಶ್ವದ ಮಾರ್ಗವನ್ನು ನೀನೇ ನಿಯಮಿಸು. ಈ ನಿನ್ನ ವರದಾಸ್ತವು ನನ್ನ ರಥಾಶ್ವದ ಕಡಿವಾಣಗಳಲ್ಲಿ ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಇಷ್ಟೇ ಏಕೆ ಈ ಜಗತ್ತೇ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದ ನಲಿಯುವುದನ್ನ. ಅರ್ಜುನ, ದೇವರು ದೇವರು ಅಂತ ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವದ ಮಹಿಮೆ ನನ್ನಲ್ಲೇನಿಗೆ ಪಾರ್ಥ? ಪರಮಾತ್ಮ, ನನ್ನ ನಿನ್ನಲ್ಲಿ ಈ ಇಂದ್ರಜಾಲ ಬೇಕೆ? ಮಾಧವನೇ ನಯದಯದಿ ಮಾಧವನೇ ನಯದಯದಿ ಒಂದುವೆ ನಾದಯವ ಭಯವಿಲ್ಲದೆ ಜಗದಿ ಒಂದುವೆ ಜಯವ ಭಯವಿಲ್ಲದೆ ಜಗದಿ ಮುರಹರಿ ನಿನ್ನಯ ಒಲುಮೆಯ ಬಲದಿ ಮುರಹರಿ ನಿನ್ನಯ ಒಲುಮೆಯ ಬಲದಿ ಮಾಧವನೇ ನಯದಯದಿ ಕಾತರವೇ ದಯ ವಿಜಯ ವಿಜಯ ಕಾತರವೇ ದಯ ವಿಜಯ ನರದೊಳು ಗಾಂಡೀವ ವಿಜಯೋ ದೃಢದಿ ನರದೊಳು ಗಾಂಡೀವ ವಿಜಯೋ ದೃಢದಿ ಎದೆಗಡದಿರು ಜೋಕೆ ಕಡು ನೀರಲಿ ಎದೆಗಡದಿರು ಜೋಕೆ ಕಡು ನೀರಲಿ ಕಾತರ
ಪಾತ್ರ ನಿನ್ನಯಾಗಿತವ ಸತತವು ನಾ ಬಯಸಿ ಪಾತ್ರ ನಿನ್ನಯಾಗಿತವ ಸತತವು ನಾ ಬಯಸಿ ನವರಸವು ನಿನ್ನ ಬಿಡದಲೆ ಪೊರೆವೆ ನವರಸವು ನಿನ್ನ ಬಿಡದಲೆ ಪೊರೆವೆ ಮನದನೋ ಮಾನವ ವಿಜಯ ವಿಜಯ ಕಿರೀಟಿ ವಿಜಯ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಅರ್ಜುನ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯವ ಭಯವೇ ತಗೆಯಿನ್ನು ಸಾಧಿಸು ಕಾರ್ಯವ ಭಯವೇ ತಗೆಯಿನ್ನು ಸಾಧಿಸು ಕಾರ್ಯವ ಭಯವೇ ತಗೆಯಿನ್ನು ಕಾತರವೇ ತಗೆ ವಿಜಯ ಕಾತರವೇ ತಗೆ ವಿಜಯ 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 ಕಿರೀಟಿ ಅರ್ಜುನ, ಅಂತೂ ನನ್ನ ಒಳ್ಳೆಯ ಮಾತುಗಳಿಂದಲೇ ನಿನ್ನನ್ನು ನನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಮುಖ್ಯ ಕರ್ತವ್ಯ. ನೀನಿನ್ನು ನಡೆ. ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಧರ್ಮ ಭೀಮಾದಿಗೆ ತಿಳಿಸು. ಆಗಲಿ ಪರಮಾತ್ಮ.